ಬಹುಶಃ ನಾನು ಹೇಳ್ತಕ್ಕಂಥದ್ದು ನಾನೊಬ್ಬ MLA ಆಗಿ ನನಗೆ ಈ ಪರಿಸ್ಥಿತಿ ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹೇಳ್ತಕ್ಕಂಥದ್ದು ಯಾವುದೇ ಒಬ್ಬ ಸಾಮಾನ್ಯ ಪ್ರಜೆಗೆ ಸಾರ್ವಜನಿಕನಿಗೂ ಸಹ ಈ ರೀತಿಯಾದಂಥ ವ್ಯವಸ್ಥೆ ಆಗಕೂಡ್ದು ಅಂತಕ್ಕಂಥದ್ದು ನನ್ನ ಒತ್ತಾಯ. ಹೋರಾಟ ಇರ್ತಕ್ಕಂಥದ್ದೇ ನಮ್ಮದು. ಇಂಥ ವಿಕೃತ ಮನಸ್ಸುಗಳ ವಿರುದ್ಧವಾಗಿ ಹೋರಾಟ, ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು, ಮುಂದೊಂದು ದಿನಗಳಲ್ಲಿ ಪಾಠ ಕಲಿಬೇಕು. ಮಹಿಳೆಯರಿಗೆ ಈ ರೀತಿಯಾದಂಥ ಅಪಮಾನಗಳು ಮುಂದೆ ಯಾರೂ ಸಹ ಮಾಡಬಾರ್ದು. ಗೌರವಯುತ ಸ್ಥಾನದಲ್ಲಿ ಎಲ್ಲರೂ ಸಹ ಗಮನಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ನಾನು ಜನಪ್ರತಿನಿಧಿಯಾಗಿ ಅದ್ರ ಪರವಾಗಿ ಹೋರಾಟವನ್ನು ನಾನು ಮಾಡ್ತಾ ಇದ್ದೀನಿ. ನಾನು ಈಗಾಗಲೇ ಪೊಲೀಸ್ ಕಮಿಷನರ್ಗೂ ಸಹ ನಾನು ಮಾತನಾಡಿದ್ದೆ, ಮನವಿ ಮಾಡಿದ್ದೆ. ಈಗಾಗಲೇ ಇವತ್ತು ಅವ್ರೇನು ಟೆಕ್ನಿಕಲ್ ಇಶ್ಯೂಸ್ ಇತ್ತು ಅದನ್ನ ಕರೆದು ನನ್ನ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಬಹುಶಃ ಮುಂದೊಂದು ದಿನಗಳಲ್ಲಿ ಅವ್ರು ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಅಂತಕ್ಕಂಥ ಆಧಾರದ ಮೇಲೆ ನಾವು ಮುಂದುವರಿತಕ್ಕಂಥದ್ದು ನಾವು ನೋಡ್ತೀವಿ. ನಾನು ಹೇಳ್ತಾ ಇದ್ದೀನಿ, ಈಗ ಅವರು ಇವತ್ತು ನನಗೇನೇನು ಟೆಕ್ನಿಕಲ್ ಕ್ಲಾರಿಫಿಕೇಷನ್ಸ್ ಅವ್ರಿಗೇನಿತ್ತು, ನನಗೇನು ಟೆಕ್ನಿಕಲ್ ಕ್ಲಾರಿಫಿಕೇಷನ್ ನನಗೆ ಬೇಕಾಗಿತ್ತು, ಬಹುಶಃ ಇವತ್ತು ಅದನ್ನು ಕೊಟ್ಟಿದ್ದಾರೆ. ಮುಂದೊಂದು ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅಂತಕ್ಕಂಥದ್ದು ನಾನು ನಮ್ಮ ಅಧಿವೇಶನದಲ್ಲೇ ಚರ್ಚೆ ಮಾಡಿ. ಸರ್ ನಿಮ್ಗೆ ಏನಾದ್ರು ಡೌಟ್ ಇದೆಯಾ ಸರ್? ಯಾಕಂತಂದ್ರೆ ಇದನ್ನ ಉದ್ದೇಶಪೂರ್ವಕವಾಗಿ ಯಾರು ನಮಗೆ ಗೊತ್ತಿಲ್ಲ. ಈಗ ಗೊತ್ತಿದ್ದಿದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಮಗೆ ಯಾರಿಗೂ ಸಹ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು. ನನಗೆ ಇದುವರೆಗೂ ಸಹ ಅನುಮಾನ ಇಲ್ಲ. ಹೆಂಗೆ ಗೊತ್ತಾಗೋದು ನಮಗೆ ಇಂಥವರೇ ಮಾಡಿದ್ದಾರೆ ಅಂತಕ್ಕಂಥದ್ದು? ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ದಿನನಿತ್ಯ ಕಮೆಂಟ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಆಗಿರ್ಬೇಕಾದ್ರೆ ನಮ್ಗೆ ಯಾರಿಗೂ ಸಹ ಅನುಮಾನ ನನಗಂತೂ ಇಲ್ಲ. ನಮ್ಮ ಪತ್ನಿಯವ್ರಿಗೂ ಸಹ ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಅವರ ಹೋರಾಟ ಇಷ್ಟೇ. ನಾನು ಸಹ ಅವ್ರ ಜೊತೆ ಕೈ ಜೋಡಿಸಿದ್ದೀನಿ ಈ ಹೋರಾಟದಲ್ಲಿ. ಯಾವುದೇ ಒಂದು ಸಾಮಾನ್ಯ ಮಹಿಳೆಗೂ ಈ ರೀತಿಯಾದಂಥ ಅಪಮಾನ ನಮ್ಮ ನೆಲದಲ್ಲಿ ಆಗಬಾರ್ದು ಅಂತಕ್ಕಂಥದ್ದು ಅವರ ಉದ್ದೇಶ. ಅದಕ್ಕೋಸ್ಕರನೇ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ನಾನು ಏನಿವತ್ತು ಆಗಿದೆ ಘಟನೆ, ನನಗೂ ಸಹ ಕೆಲವಾರು ಟೆಕ್ನಿಕಲ್ ಕ್ಲಾರಿಫಿಕೇಷನ್ಸ್ ಇವತ್ತು ಸಿಕ್ಕಿದೆ. ಏನು ನಮ್ಮ ವ್ಯವಸ್ಥೆ ಒಳಗಡೆ ಲೂಪ್ ಹೋಲ್ಸ್ ಇದೆ ಅದನ್ನ ನಾನು ಮುಂದಿನ ಅಧಿವೇಶನದಲ್ಲಿ ಇದನ್ನು ಸಬ್ಜೆಕ್ಟ್ ಇಟ್ಕೊಂಡು ನಾನು ಚರ್ಚೆ ಮಾಡ್ತೀನಿ. ಮುಂದೆ 10 ಬಾರಿ ಯೋಚನೆ ಮಾಡಬೇಕು. ಯಾರಾದರೂ ಒಂದು ಮಹಿಳೆಗೆ ಅವಹೇಳನಕಾರಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಕ್ಕಂಥದ್ದನ್ನ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿ 10 ಬಾರಿ ಯೋಚನೆ ಮಾಡಬೇಕು. ಆ ರೀತಿಯಾದಂಥ ಶಿಕ್ಷೆಯನ್ನು ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಬರ್ತಕ್ಕಂಥ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀನಿ. ಈಗ ನೀವು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಅವ್ರ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕಾಣಿಸ್ಕೊತಾರೆ, ಅವ್ರ ಆತ್ಮಸ್ಥೈರ್ಯ ಕುಗ್ಗಿಸೋಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ರಾಜಕೀಯ ವಿಚಾರ ಒಂದು ಕಡೆ. ರಾಜಕೀಯದಲ್ಲಿ ನಾನು ಸಹ ಸಾರ್ವಜನಿಕ ಜೀವನದಲ್ಲಿದ್ದೀನಿ, ರಾಜಕೀಯವಾಗಿದ್ದೀನಿ. ನನಗೂ ಸಹ ಪ್ರತಿನಿತ್ಯ ಬೇರೆ ರೀತಿಯಾದಂಥ ಕಮೆಂಟ್ಗಳನ್ನ ಹಾಕ್ತಾರೆ. ಆದರೆ ಅದು ಏನೋ ಒಂದು ಸ್ಪರ್ಧಾತ್ಮಕವಾಗಿ ಆಗ್ತಕ್ಕಂಥ ಕಮೆಂಟ್ಗಳಿರ್ತವೆ. ಹೆಲ್ತಿ ಕಾನ್ವರ್ಸೇಷನ್ಸು, ಹೆಲ್ತಿ ಕಮೆಂಟ್ ಇರಬೇಕು. ಅದು ಬಿಟ್ಟು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಕ್ಕಂಥದ್ದು ನನಗೆಲ್ಲೋ ಇದು ಬಹುಶಃ ಇದು ರಾಜಕೀಯ ಒಂದು ಕಡೆ ಆದರೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸಗಳು ಆಗಬಾರ್ದು. ಅಲ್ಲ, ಕ್ಷೇತ್ರ ಬಹುಶಃ ನನಗೆ ಗೊತ್ತಿಲ್ಲ ಇದು ಯಾರು ಮಾಡಿದ್ದಾರೆ ಅಂತಕ್ಕಂಥ ವ್ಯಕ್ತಿ ಸಿಕ್ಕಿದ ಮೇಲೆ ಅದ್ರ ಮುಂದಿನ ಒಂದು ವಿಚಾರಗಳನ್ನ ನಿಮಗೆ ತಿಳಿಸ್ತೀನಿ. ಆಗ ನಮಗೂ ಸಹ ಗೊತ್ತಾಗುತ್ತೆ ಇದು ಯಾರು ಮಾಡಿದ್ದಾರೆ, ಇದ್ರ ಹಿಂದಿನ ಉದ್ದೇಶ ಏನು ಅಂತಕ್ಕಂಥದ್ದು ಬಹುಶಃ ಆಗ ಮಾಧ್ಯಮಗಳ ಮುಂದೆ ಬಂದು ನಾನು ನಿಮ್ಗೆ ತಿಳಿಸ್ತೀನಿ.